ಭಾರತದ ಸಂವಿಧಾನದ ವಿಧಿ 55 ಆರ್ಟಿಕಲ್ 55 ಭಾರತದ ರಾಷ್ಟ್ರಪತಿಯವರ ಚುನಾವಣಾ ವಿಧಾನವನ್ನು ವಿವರಿಸುತ್ತದೆ. ವಿಧಿ 55 ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಮ್ಯಾನರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಈ ವಿಧಿಯ ಮುಖ್ಯ ಉದ್ದೇಶಗಳು ಚುನಾವಣೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಏಕರೂಪತೆ ಮತ್ತು ಸಮಗ್ರವಾಗಿ ರಾಜ್ಯಗಳು ಮತ್ತು ಒಕ್ಕೂಟದ ಕೇಂದ್ರದ ನಡುವೆ ಸಮಾನತೆಯನ್ನು ಖಚಿತಪಡಿಸುವುದು. 1. ಪ್ರಾತಿನಿಧ್ಯದಲ್ಲಿ ಏಕರೂಪತೆ ಯೂನಿಫಾರ್ಮಿಟಿ ಆಫ್ ರೆಪ್ರೆಸೆಂಟೇಷನ್. ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ವಿವಿಧ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಏಕರೂಪತೆ ಇರಬೇಕು. 2. ಮತಗಳ ಮೌಲ್ಯ ನಿರ್ಣಯ ಡಿಟರ್ಮಿನೇಷನ್ ಆಫ್ ವೋಟ್ ವ್ಯಾಲ್ಯೂ. ರಾಜ್ಯಗಳ ನಡುವೆ ಏಕರೂಪತೆ ಹಾಗೂ ರಾಜ್ಯಗಳು ಮತ್ತು ಒಕ್ಕೂಟದ ನಡುವೆ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಸತ್ತಿನ ಪ್ರತಿ ಚುನಾಯಿತ ಸದಸ್ಯ ಮತ್ತು ಪ್ರತಿ ರಾಜ್ಯದ ವಿಧಾನಸಭೆಯ ಪ್ರತಿ ಚುನಾಯಿತ ಸದಸ್ಯ ಚಲಾಯಿಸಲು ಅರ್ಹರಾಗಿರುವ ಮತಗಳ ಸಂಖ್ಯೆಯನ್ನು ಈ ಕೆಳಗಿನಂತೆ ನಿರ್ಧರಿಸಲಾಗುತ್ತದೆ. ಎ. ರಾಜ್ಯ ವಿಧಾನಸಭೆಯ ಸದಸ್ಯರಿಗೆ ಮತಗಳ ಮೌಲ್ಯ ವ್ಯಾಲ್ಯೂ ಆಫ್ ವೋಟ್ ಆಫ್ ಎನ್ ಎಂಎಲ್ಎ. ಒಂದು ರಾಜ್ಯದ ವಿಧಾನಸಭೆಯ ಪ್ರತಿಯೊಬ್ಬ ಚುನಾಯಿತ ಸದಸ್ಯನು ಆ ರಾಜ್ಯದ ಜನಸಂಖ್ಯೆಯನ್ನು ವಿಧಾನಸಭೆಯ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧದ ಕೋಶೆಂಟ್ 1000 ಗುಣಾಕಾರಗಳಷ್ಟು ಮತಗಳನ್ನು ಹೊಂದಿರುತ್ತಾನೆ. 1000 ಗುಣಾಕಾರಗಳನ್ನು ತೆಗೆದುಕೊಂಡ ನಂತರ ಉಳಿಕೆ 500ಕ್ಕಿಂತ ಕಡಿಮೆಯಿಲ್ಲದಿದ್ದರೆ ಆಗ ಪ್ರತಿ ಸದಸ್ಯನ ಮತದ ಮೌಲ್ಯಕ್ಕೆ 1 ಮತವನ್ನು ಹೆಚ್ಚಿಸಲಾಗುತ್ತದೆ. ಸೂತ್ರ ಫಾರ್ಮುಲಾ ಫಾರ್ ಎಂಎಲ್ಎ ವೋಟ್ ವ್ಯಾಲ್ಯೂ. ಬಿ. ಸಂಸತ್ತಿನ ಸದಸ್ಯರಿಗೆ ಮತಗಳ ಮೌಲ್ಯ ವ್ಯಾಲ್ಯೂ ಆಫ್ ವೋಟ್ ಆಫ್ ಎನ್ ಎಂಪಿ. ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆ ಪ್ರತಿ ಸದನದ ಪ್ರತಿಯೊಬ್ಬ ಚುನಾಯಿತ ಸದಸ್ಯನು ಹೊಂದಿರುವ ಮತಗಳ ಸಂಖ್ಯೆಯನ್ನು ರಾಜ್ಯಗಳ ವಿಧಾನಸಭೆಗಳ ಸದಸ್ಯರಿಗೆ ನಿಗದಿಪಡಿಸಿದ ಒಟ್ಟು ಮತಗಳ ಸಂಖ್ಯೆಯನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆಯಿಂದ ಭಾಗಿಸಿ ಬರುವ ಸಂಖ್ಯೆಯ ಮೂಲಕ ನಿರ್ಧರಿಸಲಾಗುತ್ತದೆ. ಈ ಭಾಗಲಬ್ಧದಲ್ಲಿ ಅರ್ಧಕ್ಕಿಂತ ಹಾಫ್ ಹೆಚ್ಚು ಇರುವ ಭಿನ್ನರಾಶಿಯನ್ನು ಫ್ರಾಕ್ಷನ್ 1 ಎಂದು ಎಣಿಕೆ ಮಾಡಲಾಗುತ್ತದೆ ಮತ್ತು ಇತರ ಭಿನ್ನರಾಶಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೂತ್ರ ಫಾರ್ಮುಲಾ ಫಾರ್ ಎಂಪಿ ವೋಟ್ ವ್ಯಾಲ್ಯೂ. 3. ಚುನಾವಣಾ ವಿಧಾನ ಮೆಥಡ್ ಆಫ್ ಎಲೆಕ್ಷನ್. ರಾಷ್ಟ್ರಪತಿಯವರ ಚುನಾವಣೆಯನ್ನು ಏಕೈಕ ವರ್ಗಾಯಿಸಬಹುದಾದ ಮತದ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಮೂಲಕ ಆನುಪಾತಿಕ ಪ್ರಾತಿನಿಧ್ಯದ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ವ್ಯವಸ್ಥೆಗೆ ಅನುಗುಣವಾಗಿ ನಡೆಸಲಾಗುತ್ತದೆ. ಈ ಚುನಾವಣೆಯಲ್ಲಿ ಮತದಾನವು ಗೌಪ್ಯ ಮತದಾನದ ಸೀಕ್ರೆಟ್ ಬ್ಯಾಲೆಟ್ ಮೂಲಕ ನಡೆಯುತ್ತದೆ. 4. ವಿವರಣೆ ಎಕ್ಸ್ಪ್ಲನೇಷನ್. ಈ ವಿಧಿಯಲ್ಲಿ ಜನಸಂಖ್ಯೆ ಪಾಪ್ಯುಲೇಷನ್ ಎಂಬ ಪದವು ಸಂಬಂಧಿತ ಅಂಕಿ ಅಂಶಗಳನ್ನು ಪ್ರಕಟಿಸಿದ ಕೊನೆಯ ಹಿಂದಿನ ಜನಗಣತಿಯಲ್ಲಿ ನಿರ್ಧರಿಸಿದ ಜನಸಂಖ್ಯೆಯನ್ನು ಸೂಚಿಸುತ್ತದೆ. ಆದರೆ 2026ರ ನಂತರ ತೆಗೆದುಕೊಂಡ ಮೊದಲ ಜನಗಣತಿಯ ಸಂಬಂಧಿತ ಅಂಕಿ ಅಂಶಗಳು ಪ್ರಕಟವಾಗುವವರೆಗೆ ಈ ವಿಧಿಯಲ್ಲಿ 1971ರ ಜನಗಣತಿಯನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕು. ಇದನ್ನು ಸಂವಿಧಾನದ 84ನೇ ತಿದ್ದುಪಡಿ ಕಾಯಿದೆ 2001ರ ಮೂಲಕ ಬದಲಾಯಿಸಲಾಗಿದೆ. ಮೊದಲು ಇದು 2000ರವರೆಗೆ ಇತ್ತು. ವಿಧಿ 55 ಮೂಲತಃ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ರಾಜ್ಯಗಳ ಗಾತ್ರ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಅವುಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡುವ ಒಂದು ಜಟಿಲ ಆದರೆ ನ್ಯಾಯಯುತವಾದ ವಿಧಾನವನ್ನು ವಿಧಿಸುತ್ತದೆ. ಭಾರತದ ರಾಷ್ಟ್ರಪತಿ ಚುನಾವಣಾ ಕಾಲೇಜು ಎಲೆಕ್ಟೋರಲ್ ಕಾಲೇಜ್ ಕುರಿತು ಅಥವಾ ರಾಷ್ಟ್ರಪತಿಯವರ ಅಧಿಕಾರಗಳ ಕುರಿತು ಹೆಚ್ಚಿನ ಮಾಹಿತಿ ಬೇಕೇ?